ಎಲ್ರಿಗೂ ನಮಸ್ಕಾರ. ಇದು ಈ ಡಬಲ್ ಆಕ್ಟಿಂಗ್ ಫಿಲ್ಮ್ಸ್ ಇರೋದು ನೋಡಿದ್ದೀರಾ? ಈ ಕಾಲೇಜಲ್ಲೇ ಓದಂತ ವಿಷ್ಣುವರ್ಧನ್ ಅವರು ಸೂರ್ಯವಂಶ ಅಂತ ಒಂದು ಫಿಲ್ಮ್ ಮಾಡಿದ್ರು. ಇದೇ ಕಾಂಪೌಂಡಲ್ಲಿ ಓದಂತ ಶ್ರೀನಾಥ್ ಅವರು ಅದಲು ಬದಲು ಅಂತ ಒಂದು ಫಿಲ್ಮ್ ಮಾಡಿದ್ರು. ಇದೇ ಕಾಲೇಜಲ್ಲಿ ಓದಂತ ರಮೇಶ್ ಅರವಿಂದ್ ಉಲ್ಟಾ ಪಲ್ಟಾ ಅಂತ ಮಾಡಿದ್ರು. ಈ ಡಬಲ್ ಆಕ್ಟಿಂಗ್ ಫಿಲ್ಮ್ಸಲ್ಲಿ ಏನಾಗುತ್ತೆ ಅಂದರೆ, ಒಬ್ಬನ ಥರನೇ ಇನ್ನೊಬ್ಬ ಇರ್ತಾನೆ, ಕೊನೆ ಕ್ಲೈಮ್ಯಾಕ್ಸಿನಲ್ಲಿ ಹೇ ಇಬ್ಬರು ಸೇರ್ತಾರೆ, ನಂತರನೇ ಇದೆಯಲ್ಲಪ್ಪ ಸೇಮ್ ಟು ಸೇಮ್ ಅಂತಾರೆ ಇಬ್ಬರು ಅಲ್ವಾ? ನನಗೆ ಅದೇ ಥರ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡಿದ್ರೆ ಸೇಮ್ ಟು ಸೇಮ್ ಡಬಲ್ ಆಕ್ಟಿಂಗ್ ಅನಿಸ್ತಾ ಇದೆ ಸರ್. ಹಲೋ, ಹಳದಿ ಶರ್ಟು ಸೇಮ್ ಟು ಸೇಮ್. ಇದೇ ಥರ ಹಳದಿ ಶರ್ಟ್ ಹಾಕೊಂಡು ನಾನು ಇಲ್ಲೇ ಕೂತಿದ್ದೆ ಕಣೋ ನಿಂತರ. ಹಲೋ ಸರ್, ನೀವೇ ಸರ್? ಹೇಳು. ಇದೇ ಥರ ಜೀನ್ಸ್ ಜಾಕೆಟ್ ಹಾಕೊಂಡು ಇದೇ ಥರ ಸ್ಟೈಲಾಗಿ ಕೂತ್ಕೊಂಡು ಚೀಫ್ ಗೆಸ್ಟ್ ಭಾಷಣ ಕೇಳೋ ಥರ ಪಕ್ಕದಲ್ಲಿರೋ ಹುಡುಗಿನ ನೋಡ್ತಾ ಇದ್ದೆ. ಹಲೋ ಮೇಡಮ್, ಅಲ್ಲಿ ಚೂಯಿಂಗ ಮಗಿತಾ ಇದ್ದೀರಲ್ಲ, ನಂತರ ನಿಮ್ಗೆ ಮೀಸೆ ಇಲ್ಲದೆ ಇರ್ಬೋದು, ಆದರೆ ನನ್ನ ಯೋಚನೆಗಳು, ಕನ್ಫ್ಯೂಷನ್ಸು ನಿಮ್ಮ ತಲೆಯಲ್ಲಿ ಏನಿದೋ ಅದೇ ಇತ್ತು ಅವತ್ತು. ಈ ಕಾಲದಲ್ಲಿ ಅಲ್ಲೇ ಇದ್ದೆ ನಾನು. ಸೊ ವೇರ್ ಆಲ್ ಜಸ್ಟ್ ಸೇಮ್ ಟು ಸೇಮ್. ಡಬಲ್ ಆಕ್ಟಿಂಗ್ ಪಿಕ್ಚರ್ ಗುರು ಇದು. ನಂದು ಇದೊಂದು ಕ್ಲಾಸ್ ರೂಮು ಆಯ್ತಾ, ಇದು ಆಮೇಲೆ ಅಲ್ಲಿ ಆ ಕಡೆ ಇತ್ತು ಒಂದು, ಅಲ್ಲಿ ಈ ತರ ಇದು ಒಂದ್ ಕಡೆ. ಈ ಸ್ಟೇಜಲ್ಲಿ ನಾವು ಮಾಡಿದಂಥ ತಲೆರಟೆಗಳೆಲ್ಲ ಸರ್, ಒಂದು ಹುಡುಗಿ ಬರೋಳು, ನಾನು ಒಂದು ಕ್ಯಾರೆಕ್ಟರು, ಆ ಹುಡುಗಿ ಒಂದು ಕ್ಯಾರೆಕ್ಟರು. ನಾನು ಐ ವಾಂಟ್ ಇಂಪ್ರೆಸ್ ದ ಗರ್ಲ್. ಯು ವಾಂಟ್ ಕಾಫಿ ಅಂದನೆ, ನೋ ಕಾಫಿ ಪ್ಲೀಸ್. ಯು ವಾಂಟ್ ಟೀ, ನೋ ಟೀ ಪ್ಲೀಸ್. ಯು ವಾಂಟ್ ಬೋನ್ವಿಟಾ, ನೋ ಬೋನ್ವಿಟಾ ಪ್ಲೀಸ್. ಯು ವಾಂಟ್ ವಿಸ್ಕಿ ಅಂದ್ರೆ ನೋ ಸೋಡಾ ಪ್ಲೀಸ್ ಅಂತಲ್ಲ ಅವಳು. ಇದು ಅಲ್ಲ, ಇದು ಏನು ಕ್ಲಿಕ್ ಆಗೋದು ಅಂದರೆ, ಏನು ಚಪ್ಪಾಳೆ ತಟ್ಟೋರು ಅಂದರೆ, ಅದನ್ನ ಹಾಗೆ ತೆಗೆದು ನಂತರ ನನ್ನ ಫಿಲ್ಮ್ ಇತ್ತು ಬಿಸಿ ಬಿಸಿ ಅಂತ, ಅದರಲ್ಲಿ ಹಾಗೆ ಇಟ್ಟೆ, ಇಡೀ ಕರ್ನಾಟಕ ಚಪ್ಪಾಳೆ ತತ್ತು. ಸರ್, ದಿಸ್ ಇಸ್ ಹೌ ಇಟ್ ಸ್ಟಾರ್ಟ್ ಸರ್. ಇದು ಇಲ್ಲಿ ಶುರು ಆಗುತ್ತೆ. ನೀವು ಕ್ಲಾಸ್ ರೂಮಲ್ಲಿ ಏನೋ ತಲಾಟೆ ಮಾಡ್ತೀರಾ, ಏನೋ ಕವಿತೆ ಬರೀತೀರಾ, ಏನೋ ಡೈಲಾಗ್ ಹೊಡಿತೀರಾ, ಏನೋ ಪಂಚ್ ಹೊಡಿತೀರಾ, ಒಂದು 60 ಜನ, ಅದು ಮೆತ್ತಗೆ ಹರಡುತ್ತೆ. ಈ ಥರ ಒಂದು 600 ಜನಕ್ಕೆ ಹೋಗುತ್ತೆ. ನಂತರ ಒಂದು ಇಂಟರ್ ಕಾಲೇಜ್ ಫೆಸ್ಟಿವಲ್ಗೆ ಹೋಗ್ತೀರಾ, 6000 ಜನ ನಿಮ್ಮ ಜೊತೆ ಇರ್ತಾರೆ. ನಂತರ ಹಂಗೆ ಮೆತ್ತಗೆ 60,000, 6 ಲಕ್ಷ, 60 ಲಕ್ಷ ಅಂತಾಗಿ ಕೊನೆಗೆ 6 ಕೋಟಿ ಕನ್ನಡಿಗರು ನಿಮ್ಮ ಜೊತೆ ಇರ್ತಾರೆ. ದಟ್ ಈಸ್ ದ ಪವರ್, ದಟ್ ಈಸ್ ದ ಪವರ್ ಆಫ್ ದ ಸ್ಟೇಜ್. ಸೊ ಈಗ ನೀವು ಮಾಡ್ತಿರೋದು ಎಲ್ಲವೂ ನಿಮಗೆ ಸೀರಿಯಸ್ನೆಸ್ಸೇ ಇಲ್ಲದೆ, ಬರೀ ಲಾಫ್ಟರು, ಬರೀ ಪಂಚ್ ಲೈನು, ಎಲ್ಲ ಲೈಟಾಗಿ ಹೋಗ್ತಿದೆಯಲ್ಲ. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ದಯವಿಟ್ಟು ಎಷ್ಟು ಫನ್ ಆಗುತ್ತೋ ಈ ಲೈಫಲ್ಲಿ, ಈ ಏಜಲ್ಲಿ ಎಂಜಾಯ್. ಈ ಸ್ಟೇಜಲ್ಲಿ ಏನಾಯ್ತು ಅಂದರೆ, ಜೂಲಿಯಸ್ ಸೀಸರ್ ಗೊತ್ತಲ್ಲ ನಿಮಗೆ? ನಾವು ತಲೆರಟೆ ಹೇಳಲ್ಲ, ಜೂಲಿಯಸ್ ಸೀಸ್ ಹರ್ ಅಂತ ಒಂದು ಮಾಡಿದ್ವಿ. ನಾನು ಹೀರೋ, ಒಂದು ಹುಡುಗಿನ ಹೆಂಗಾರು ಬುಟ್ಟಿಗೆ ಹಾಕೋಬೇಕು ನೋಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಅದೇನೋ ಒಂದು ಮಂತ್ರ, ಜೂಲಿಯಸ್ ಸೀಸ್ ಹರ್ ಅಂದರೆ ಅವಳು ನಿನಗೆ ಬಿದ್ದುಬಿಡ್ತಾಳೆ ಅಂತ, ಅದೇನೋ ಒಂದು ಕಾಮಿಡಿ. ಅದರಲ್ಲಿ ನಾನು ಜೂಲಿಯಸ್ ಸೀಸರು. ಕ್ಯಾಲಿಫೋರ್ನಿಯಾ ಅವನ ಹೆಂಡತಿ ರೋಲು ಮೈಸೂರು ಅನಂತ ಸ್ವಾಮಿ ಅವರ ಮಗಳು ಸವಿತಾ ಅಂತ, ಅವಳು ಮಾಡಿದ್ಲು. ಅವಳ ತಂಗಿ ಒಬ್ಳು ಇದ್ಲು ಸುನೀತಾ ಅಂತ, ಅವಳು ಫ್ರೆಂಡ್ ಒಬ್ಳಿದ್ಲು ಅರ್ಚನಾ ಅಂತ. ನನಗೇನೋ ಅರ್ಚನಾ ಕಂಡ್ರೆ ಇಷ್ಟ ಆಗೋಯ್ತು. ಜೂಲಿಯಸ್ ಸೀಸ್ ಹರ್ ಅಂತ ಮಾಡಿ ನನ್ನ ಹೆಂಡತಿಯಾಗಿ ನಮ್ಮ ಮನೇಲಿದ್ದಾಳೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಇಲ್ಲಿ ಏನೋ ತಮಾಷೆ ಮಾಡ್ತಿರ್ತೀವಿ ಸರ್, ಅದರಿಂದ ನಿಮ್ಗೆ ಕೆರಿಯರ್ ಆಗುತ್ತೆ, ನಿಮ್ಮ ಜೀವನ ಸಂಗಾತಿ ಸಿಗ್ತಾರೆ, ಏನೇನಾಗುತ್ತೋ ಇಲ್ಲಿ ಪ್ರೈಸ್ ಸಿಗೋದು ಬಿಡಿ. ಅಂತ ಅದ್ಭುತಗಳು ಈ ಸ್ಟೇಜಿಂದ ನಿಮಗೆ ಕಾದಿದೆ. ಹಾಗಾಗಿ ಪ್ಲೀಸ್ ಟೇಕ್ ಇಟ್ ಸೀರಿಯಸ್ಲಿ, ಡೂ ಯೋರ್ ಬೆಸ್ಟ್. ಇದಾಯ್ತಾ? ಇದು ಬಂದಾಯ್ತು. ನಾನು ಸಿನಿಮಾಗೆ ಹೋಗಿದ್ದೀನಿ, ಸಿನಿಮಾಲಿ ಏನೇನೋ ಮಾಡ್ತಾ ಇದ್ದೀನಿ, ಒಂದು ಕಾಮಿಡಿ ಫಿಲ್ಮ್ ಮಾಡಬೇಕು ಅನ್ನಿಸ್ತು. ಹಾಗಾದ್ರೆ ಯಾರ ಕೈಯಲ್ಲಿ ಬರ್ಸೋದು? ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಒಬ್ಬ ಇದ್ನಲ್ಲ, ಅವ್ನು ಕರೆಯೋಣ ಅಂತ ಅವ್ನಿಗೆ ಫೋನ್ ಮಾಡಿದೆ. ಗುರುವೇ, ನಾನು ಫಿಲ್ಮ್ ಮಾಡ್ತಾ ಇದ್ದೀನಿ, ನೀನು ಡೈಲಾಗ್ ಬರೀಬೇಕಮ್ಮ ಅಂದೆ. ನೀನು ಕರೆದ್ರೆ ಬರ್ತೀನಿ ಗುರು ಅಂದ. ಬಂದ, ನನ್ನ ಜೊತೆ ಇನ್ನೊಬ್ಬ ಸೂಪರ್ ಸ್ಟಾರ್ನ ಹಾಕಿದೆ, ಚಿತ್ರ ಡೈರೆಕ್ಟ್ ಮಾಡಿದೆ, ರಿಲೀಸ್ ಮಾಡಿದೆ, ಸೂಪರ್ ಹಿಟ್ ಆಯಿತು. ಆ ಚಿತ್ರದ ಹೆಸರು ರಾಮ ಬಾಮ.
ಅದಕ್ಕೆ ಬರದ್ನಲ್ಲ, ಅವನ ಹೆಸರು ರಾಜೇಂದ್ರ ಕಾರಂತ್, ನನ್ನ ಸೀನಿಯರು ಇದೇ ಕಾಲೇಜಲ್ಲಿ ಅದೇ ಟೈಮಲ್ಲಿ ಇಬ್ರು ಇಲ್ಲಿ ಸ್ಕಿಟ್ ಮಾಡ್ತಾ ಇದ್ವಿ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕಾಲೇಜಲ್ಲಿ ಯಾರ ಜೊತೆಗೆ ಏನೋ ತಲೆಹರಟೆ ಮಾಡ್ತಾ ಇರ್ತೀರಾ, ಯಾರೋ ಏನೋ ಡೈಲಾಗ್ ಬರೀತಾರೆ ಸ್ಕಿಟ್ಟಲ್ಲಿ, ಇದೆಲ್ಲ ಹೆಂಗ್ ಸ್ನೋಬಾಲ್ ಆಗಿ ಮುಂದೆ ಒಂದು ದಿನ ಇಟ್ ವಿಲ್ ಬಿಕಮ್ ಅ ಪ್ರೊಫೆಷನಲ್ ಪಾರ್ಟ್ನರ್ಶಿಪ್. ನೀವಿಬ್ರು ಜೊತೆಗೆ ಸರಿ ನಾಳೆ ಒಂದು ಯೂನಿಕಾರ್ನ್ ಕ್ರಿಯೇಟ್ ಮಾಡ್ಬೋದು. ಯಾರಿಗೆ ಗೊತ್ತು? ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇಲ್ಲೇ ಕೂತಿರ್ಬೋದು, ನಿಮ್ಮ ಜೀವನದ ಸಂಗಾತಿ ಅಲ್ಲೇ ಕೂತಿರ್ಬೋದಮ್ಮ. ಸೊ ಯು ಕ್ಯಾನ್ ನೆವರ್ ಸೇ ದಿಸ್ ಕಾಲೇಜ್ ಇದೆಯಲ್ಲ, ಈ ಲೈಫ್ ಇದೆಯಲ್ಲ, ಇಟ್ಸ್ ಸೋ ಬ್ಯೂಟಿಫುಲ್. ಇದರಿಂದ ಏನೇನು ಅದ್ಭುತಗಳು ಕಾದಿದೆಯೋ ನನಗೆ ನನ್ನ ಜೀವನದಲ್ಲಿ ನೀವೇ ನೋಡಿದ್ರಿ. ಆ ಇಡೀ ಪಯಣ ನೀವೇನೇನು ನೋಡ್ತಿರೋ ಅದೆಲ್ಲ ಶುರುವಾಗಿದ್ದು ಈ ಥರ ಒಂದು ಸ್ಟೇಜಲ್ಲಿ. ದಿಸ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಈ ಅರ್ತಿನ ರೊಟೇಷನಲ್ ಸ್ಪೀಡ್ ಅಂತ ಹೇಳ್ತೀವಲ್ಲ, ದ ವೆಲಾಸಿಟಿ ಅಟ್ ವಿಚ್ ದ ಅರ್ತ್ ರೊಟೇಟ್ಸ್, ದಟ್ ಇಸ್ ಅರೌಂಡ್ 1600 ಕಿಲೋಮೀಟರ್ಸ್ ಪರ್ ಅವರ್. ಆ ಸ್ಪೀಡಲ್ಲಿ ಹೋಗ್ತಾ ಇದೆ ಅರ್ತು. ಈ ಅರ್ತು ಸನ್ನನ್ನು ರೊಟೇಟ್ ಮಾಡ್ತಿದೆ ಅಲ್ವಾ, ಆರ್ಬಿಟಲ್ ವೆಲಾಸಿಟಿ ಒಂದಿರುತ್ತೆ. ಆ ಆರ್ಬಿಟಲ್ ವೆಲಾಸಿಟಿ ಅರೌಂಡ್ ಸೇ 1 lakh ಅಥವಾ 1,07,000 ಕಿಲೋಮೀಟರ್ಸ್ ಪರ್ ಅವರ್. ಆ ಸ್ಪೀಡಲ್ಲಿ ಅರ್ಥ ಅಲ್ಲಿ ರೊಟೇಟ್ ಆಗ್ತಿರುತ್ತೆ. ಈ ಎರಡನ್ನು ಕಂಬೈನ್ ಮಾಡಿದ್ರೆ ವೆಕ್ಟರ್ಸಲ್ಲಿ, ನೀವೀಗ ನಿಂತಿದ್ದೀರಲ್ಲ ಸರ್, ನೀವು ಭೂಮಿ ಜೊತೆ ಸುತ್ತಾರೋದ್ರಿಂದ ನಿಮ್ಮ ಸ್ಪೀಡ್ ನಿಮಗೆ ಗೊತ್ತಾಗ್ತಿಲ್ಲ. ಬಟ್ ರೈಟ್ ನೌ, ಈ ಕ್ಷಣ ನೀವು ಹೋಗ್ತಿರೋ ಸ್ಪೀಡ್ ಏನು ಗೊತ್ತಾ? ಸಪೋಸ್ ಭೂಮಿನ ನೀವು ಸಪ್ರೇಟ್ ಆಗಿದ್ರಿ, ಅಬ್ಸಲ್ಯೂಟ್ ಆಗಿದ್ರಿ ಅಂದರೆ, ನಿಮ್ಮ ಈಗ ರೈಟ್ ನೌ ನಿಮ್ಮ ಸ್ಪೀಡ್ ಏನು ಗೊತ್ತಾ? ಯು ಆರ್ ಫಾಸ್ಟರ್ ದ್ಯಾನ್ ಅ ಬುಲೆಟ್. ಒಂದು ಬುಲೆಟ್ಗಿಂತ ಸ್ಪೀಡಲ್ಲಿ ಈಗ ನೀವು ಹೋಗ್ತಾ ಇದ್ರಿ, ನಾವೆಲ್ಲರೂ ಹೋಗ್ತಾ ಇದ್ವಿ. ದಟ್ ಇಸ್ ದ ಸ್ಪೀಡ್ ಅಟ್ ವಿಚ್ ಯು ಆರ್. ನೀವೆಲ್ಲ ಸೈನ್ಸ್ ಓದಿರ್ತೀರಿ. E is equal to mc². E ಎನರ್ಜಿ, m is mass, c is the velocity of light. ಅದರ ಪ್ರಕಾರ ನೋಡಿದ್ರೆ, ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಎವ್ರಿ ಹ್ಯೂಮನ್ ಬೀಯಿಂಗ್ ಇಲ್ಲಿ ಕೂತಿದೆಯಲ್ಲಮ್ಮ, ನೀನು ನಿಮ್ಮ ಒಳಗೆ ಪ್ಯೂರ್ಲಿ ಬೈ ಫಾರ್ಮುಲಾ ಒಂದು ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿರೋಷ್ಟು ಎನರ್ಜಿ ಇದೆ. ಅಷ್ಟು ಎನರ್ಜಿ ಇದೆ. ನೀವು ಸಾಧಾರಣ ಅಲ್ಲ. ನಿಮ್ಮ ಸ್ಪೀಡ್ ಆಗಲಿ, ನಿಮ್ಮ ಎನರ್ಜಿ ಆಗಲಿ ಅನನ್ಯ. ಯು ಆರ್ ಎಕ್ಸ್ಟ್ರಾರ್ಡಿನರಿ. ಅದನ್ನು ನೀವು ರಿಯಲೈಸ್ ಮಾಡಬೇಕಷ್ಟೇ. ಈ ಜೋಕ್ಸು, ಈ ಫನ್ನು, ಈ ಲೈಟ್ನೆಸ್ ಮಧ್ಯೆ ಯು ಮಸ್ಟ್ ಡೂ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಯಾವ ಕ್ಷೇತ್ರ ಆದರೂ ಸರಿ, ಒಂದು ಅದ್ಭುತವಾದ ಕೆಲಸವನ್ನು ನೀವೆಲ್ಲರೂ ಮಾಡಲೇಬೇಕು, ಮಾಡ್ತೀರಿ ಅನ್ನೋ ನಂಬಿಕೆ ನಮ್ಮದು. ನಾವೆಲ್ಲರೂ, ಆಲ್ ಆಫ್ ಅಸ್ ಆರ್ ಪ್ರೌಡ್ ಆಫ್ ನ್ಯಾಷನಲ್ ಕಾಲೇಜ್ ಅಲ್ವಾ? ನಾವು ಮೇಕ್ ನ್ಯಾಷನಲ್ ಕಾಲೇಜ್ ಪ್ರೌಡ್ ಆಫ್ ಯು. ಮೇಕ್ ನ್ಯಾಷನಲ್ ಕಾಲೇಜ್ ಪ್ರೌಡ್ ಆಫ್ ಯು. ಇದು ಸಾಧಾರಣ ಕಾಲೇಜ್ ಅಲ್ಲ. 1ರಿಂದ 1, 2, 3, 4 ಅಂತ ಇನ್ಫಿನಿಟಿವರೆಗೂ ನಂಬರ್ಸ್ ಇರುತ್ತೆ. ಅದರಲ್ಲಿ ಒಂದು ನಂಬರ್ ಬಹಳ ಸ್ಪೆಷಲ್. ಯಾವುದು ಗೊತ್ತಾ? 56004. ಯಾವ ನಂಬರ್ ಇದು? ಬಸವನಗುಡಿಯಲ್ಲಿ ನಿಮ್ಮ ದೊಡ್ಡ ಗಣೇಶ ದೇವಸ್ಥಾನ, ನಿಮ್ಮ ವಿದ್ಯಾರ್ಥಿ ಭವನ್ ತರ ಪ್ರಪಂಚಾದ್ಯಂತ ವರ್ಲ್ಡ್ ಫೇಮಸ್ ಲ್ಯಾಂಡ್ ಮಾರ್ಕ್ ಅಂದ್ರೆ ನ್ಯಾಷನಲ್ ಕಾಲೇಜ್. ಅಂಡ್ ಆ ನ್ಯಾಷನಲ್ ಕಾಲೇಜಿನ ಸ್ಟೂಡೆಂಟ್ಸ್ ನೀವು, ಮೇಕ್ ದ ಕಾಲೇಜ್ ಪ್ರೌಡ್ ಆಫ್ ಯು. ವಿಲ್ ಯು? ಲವ್ಲಿ. ಬಾಯ್.